ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ಸಂಪತ್ ಶುಕ್ರವಾರ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಕೂಡ ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ ಆಗಿದ್ದು ಸಂಪತ್ ಶುಕ್ರವಾರದ ಪೂಜೆನ ಪ್ರತಿಯೊಬ್ಬರು ಕೂಡ ಮಾಡ್ಕೊತಾ ಇದ್ದೀರಾ. ಅದ್ರ ಜೊತೆಗೆ ನಾನು ಹೇಳ್ಕೊಡೋವಂಥ ಈ ಪುಟ್ಟ ತಂತ್ರನ ನೀವು ಸಂಧ್ಯಾ ಸಮಯದಲ್ಲಿ ಖಂಡಿತವಾಗ್ಲೂ ಮಾಡ್ಕೊಳ್ಳೋದ್ರಿಂದ ಲಕ್ಷ್ಮಿ ಅನುಗ್ರಹ ನಮ್ಮ ಮನೆಗೆ ಖಂಡಿತವಾಗ್ಲೂ ಆಗುತ್ತೆ. ಯಾಕೆಂದರೆ ವ್ಯವಹಾರ ಆಗಿರ್ಬೋದು ಅಥವಾ ನಮ್ಮ ಮನೆಯಲ್ಲಿ ಹಣಕಾಸಿನ ವ್ಯವಹಾರ ಚೆನ್ನಾಗಿ ಆಗಬೇಕು ಅಂತಂದರೆ ನಾವು ಮಹಾಲಕ್ಷ್ಮಿನ ಈ ರೀತಿ ಕೂಡ ನಾವು ಹೊಲಿಸ್ಕೊಬೇಕಾಗತ್ತೆ. ಅದಕ್ಕೆ ನಾವು ಮಾಡಬೇಕಾಗಿರೋದು ಏನು ಅಂತ ಅಂದರೆ, ಮುಖ್ಯವಾಗಿ ನೀವು ಇವತ್ತಿನ ಸಂಜೆ ಸಮಯದಲ್ಲಿ ನೀವು ಅದರಲ್ಲೂ ಗೋಧೂಳಿ ಸಮಯದಲ್ಲಿ ನೀವು ನಾನು ಹೇಳ್ಕೊಡೋವಂಥ ಈ ಪುಟ್ಟ ತಂತ್ರಗಳನ್ನ ಮಾಡ್ಕೊಂಡಿದ್ದೆ ಆದರೆ ಮಹಾಲಕ್ಷ್ಮಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ಸಂಪತ್ತನ್ನು ಕೊಡೋದಕ್ಕೆ ಸಹಾಯ ಮಾಡ್ತಾರೆ. ಯಾಕಂದರೆ ಇವತ್ತು ಸಂಪತ್ ಶುಕ್ರವಾರ ವ್ರತ ಆರಂಭ ಮಾಡಿರ್ತಾರೆ. ಕೆಲವೊಂದು ಮನೆಗಳಲ್ಲಿ ನೀವು ನಿಮ್ಮ ಯಥಾ ಪ್ರಕಾರ ಪೂಜೆ ಪುನಸ್ಕಾರಗಳನ್ನ ಮಾಡಿರ್ತೀರ. ಅದ್ರ ಜೊತೆಗೆ ನಾನು ಹೇಳ್ಕೊಡೋವಂಥ ಈ ಪುಟ್ಟ ತಂತ್ರಗಳನ್ನೂ ಸಹ ನೀವು ಮಾಡ್ಕೊಳ್ಳಿ. ಅದರಲ್ಲೂ ಗೋಧೂಳಿ ಸಮಯದಲ್ಲಿ ನೋಡಿ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಯಾವಾಗಲೂ ದುಡ್ಡು ಕಾಸು ಚೆನ್ನಾಗಿ ನಡಿಬೇಕು ಅನ್ನೋ ಆಸೆ ನಿಮ್ಮಲ್ಲಿದ್ದರೆ ನೀವೇನು ಮಾಡಬೇಕು ಅಂದರೆ, ನೋಡಿ ಸ್ನೇಹಿತರೆ, ನಾನು ಹೇಳ್ಕೊಡೋ ಅಂಥ ಮಂತ್ರನ 21 ಸಾರಿ ಹೇಳಿ ನಿಮ್ಮ ಮನೆಯಲ್ಲಿ ಏನಾದ್ರೂ ಶ್ರೀಗಂಧದ ಚಕ್ಕೆ ಏನಾದರೂ ಇದ್ದರೆ ಅದನ್ನು ನೀವು ತಗೊಂಡು ಇವತ್ತು ಒಂದು ಬಿಳಿ ಬಟ್ಟೆಯಲ್ಲಿ ಅದನ್ನು ಗಂಟಾಕ್ಬಿಟ್ಟು ಅದನ್ನು ನೀವು ಪೂಜೆ ಮಾಡುವಂಥ ಸ್ಥಳದಲ್ಲಿ ಇವತ್ತು ಇಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ದುಡ್ಡು ಹಣಕಾಸಿಗೆ ಕೊರತೆ ಯಾವತ್ತೂ ಆಗೋದಿಲ್ಲ. ಅಥವಾ ನೀವು ವ್ಯವಹಾರ ಮಾಡ್ತಿದ್ರೆ, ಬಿಸ್ನೆಸ್ ಮಾಡ್ತಾಯಿದ್ರೆ ಅಂಥವರು ನೀವು ಕ್ಯಾಶ್ ಬ್ಯಾಗ್ಸ್ ಎಲ್ಲ ಇಡ್ತಿರಲ್ಲ, ಅಲ್ಲಿಗೆ ನೀವು ಒಂದು ಬಿಳಿ ಬಟ್ಟೆನ ತೊಗೊಬೇಕಾಗುತ್ತೆ. ಆ ಬಿಳಿ ಬಟ್ಟೆಯಲ್ಲಿ ಶ್ರೀಗಂಧದ ಚಕ್ಕೆನ ನೀವು ಅದ್ರ ಒಳಗಡೆ ಗಂಟಿಕ್ಬಿಟ್ಟು ಮಹಾಲಕ್ಷ್ಮಿ ಇರೋವಂಥ ಫೋಟೋ ಇರ್ಬೋದು, ವಿಗ್ರಹ ಇರ್ಬೋದು, ಅಲ್ಲಿ ನೀವು ಅದಕ್ಕೆ ನಾನು ಹೇಳ್ಕೊಡೋವಂಥ 21 ಸಾರಿ ಮಂತ್ರನ ಹೇಳ್ಬಿಟ್ಟು ಪೂಜೆ ಮಾಡಿ ನೀವು ಹಣ ಇಡೋವಂಥ ಜಾಗದಲ್ಲಿ ಇಡೋದ್ರಿಂದ ಖಂಡಿತವಾಗ್ಲೂ ಸಂಪತ್ತು ಅನ್ನೋದು ಅಧಿಕವಾಗುತ್ತೆ, ಅಭಿವೃದ್ಧಿ ಆಗುತ್ತೆ. ಮನೆಯಲ್ಲಿರೋವಂಥ ಹೆಣ್ಮಕ್ಳುಗಳು ನಿಮ್ಮ ಮನೇಲೂ ಅಷ್ಟೇ ಶ್ರೀಗಂಧದ ಚಕ್ಕೆ ಇದ್ದರೆ ಅಥವಾ ಶ್ರೀಗಂಧದ ಪುಡಿ ಇದ್ದರೆ ಅದನ್ನು ನೀವು ಅಪ್ಪಟ ಶ್ರೀಗಂಧದ ಪುಡಿ ಆಗಿರಬೇಕು, ಅದನ್ನು ನೀವು ಒಂದು ಬಿಳಿ ಬಟ್ಟೆಯಲ್ಲಿ ಸ್ವಲ್ಪ 1-2 ಸ್ಪೂನಷ್ಟು ಗಂಟು ಹಾಕ್ಬಿಟ್ಟು ಅದನ್ನು ನೀವು ಮಹಾಲಕ್ಷ್ಮಿ ದೇವಿ ಮುಂದೆ ಇಟ್ಟು ಅದನ್ನು ನೀವು ಪೂಜೆ ಮಾಡಿ ನೀವು ದುಡ್ಡಿಡೋ ಅಂಥ ಜಾಗದಲ್ಲಿ ನೀವು ದುಡ್ಡಿಡೋ ಅಂಥ ಜಾಗದ ಒಳಗಡೆ ನೀವು ಅದನ್ನು ಪೂಜೆ ಮಾಡಿದ ನಂತರ ನೀವು ಆ ಬೌಲಲ್ಲಿ ನೀವು ಆ ಬಟ್ಟೆ ಸಮೇತ ಆ ಗಂಟಿನ ಸಮೇತ ನೀವು ಇಡೋದ್ರಿಂದ ಸಂಪತ್ತು ಅಧಿಕವಾಗುತ್ತೆ, ಅಭಿವೃದ್ಧಿ ಆಗುತ್ತೆ. ಇದನ್ನು ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಅದನ್ನು ಮಾಡುವಾಗ ನೀವು ಹೇಳ್ಕೊಬೇಕಾಗಿರೋ ಮಂತ್ರ ಬಂದು ಓಂ ರೀಂ ಶ್ರೀಂ ಲಕ್ಷ್ಮಿಭ್ಯೋ ನಮಃ ಅನ್ನೋ ಮಂತ್ರನ 21 ಸಾರಿ ನೀವು ಹೇಳ್ಕೊಬೇಕಾಗುತ್ತೆ. ಯಾಕಂದರೆ ನೀವು ಶ್ರೀಗಂಧದ ಚಕ್ಕೆನ ಹಿಡ್ಕೊಂಡಾಗ ಸ್ನೇಹಿತರೆ, ಶ್ರೀಗಂಧದ ಚಕ್ಕೆನ ನೀವು ಹಿಡ್ಕೊಂಡಾಗ ಆ ಮಂತ್ರನ ಈ ಮಂತ್ರನ 21 ಸಾರಿ ನೀವು ಹೇಳ್ಬಿಟ್ಟು ತದನಂತರ ನೀವು ಆ ವಸ್ತುನ ನೀವು ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಇಟ್ಕೊಳ್ಳೋದ್ರಿಂದ ಮಹಾಲಕ್ಷ್ಮಿ ಅನುಗ್ರಹ ಅಥವಾ ಸಿರಿ ಸಂಪತ್ತು ನಮಗೆ ಒದಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಅನ್ನೋದನ್ನು ನೀವು ತಿಳ್ಕೊಬೇಕಾಗುತ್ತೆ. ಆಮೇಲೆ ನೀವು ಯಾವತ್ತೂ ಅಷ್ಟೇ ಈ ಸಂಪತ್ ಶುಕ್ರವಾರ ಸಮಯಗಳಲ್ಲಿ ಖಂಡಿತವಾಗ್ಲೂ ನಿಮಗೆ ಸಂಪತ್ತು ಅಭಿವೃದ್ಧಿ ಆಗಬೇಕು ಅಂದರೆ ಖಂಡಿತವಾಗ್ಲೂ ಮನೆಗಳಲ್ಲಿ ನೀವು ಸಾಧ್ಯವಾದಷ್ಟು ತುಪ್ಪದ ದೀಪನ ಹಚ್ಚಿ. ಯಾಕಂದರೆ ನೀವು ಎಳ್ಳೆಣ್ಣೆ ದೀಪಗಳನ್ನ ಹಚ್ಚಿದಾಗ ಏನಾಗುತ್ತೆ ಅಂದರೆ ಮನೆಯಲ್ಲಿ ಎಳ್ಳು ಬಂದು ಶನಿಕಾರಕ ಅಂಶ ಆಗಿರುತ್ತೆ, ಶನಿ ಬಂದು ನಿಧಾನ ಆಗಿರ್ತಾನೆ. ಹಾಗಾಗಿ ನೀವು ಎಳ್ಳೆಣ್ಣೆನ ನೀವು
ಹಚ್ಚಿದಾಗ ನಿಮ್ಮ ಕೆಲಸಗಳು ನಿಮಗೆ ಜಾಸ್ತಿ ಒಳ್ಳೆಯದಾಗಲ್ಲ ಅಂತಲ್ಲ, ಆಗುತ್ತೆ, ಆದರೆ ಸ್ವಲ್ಪ ನಿಧಾನವಾಗಿ ಆಗುತ್ತೆ. ಬೇಗ ಪ್ರಗತಿಯಾಗಿ ಇವತ್ತು ನಿಮ್ಗೆ ಯಾವುದೋ ಒಂದು ಒಳ್ಳೆಯದಾಗಬೇಕು ಅಂದರೆ ನಾಳೆನೇ ಒಳ್ಳೆಯದಾಗಲ್ಲ, ಅದು 1 ತಿಂಗಳು ಬಿಟ್ಟು ಒಳ್ಳೆಯದಾಗ್ಬೋದು. ಅದಕ್ಕೋಸ್ಕರ ಅತಿ ಶೀಘ್ರವಾಗಿ ನಮ್ಮ ಮನೆಯಲ್ಲಿ ಸಂಪತ್ತು ಅಭಿವೃದ್ಧಿ ಆಗಬೇಕು. ನೀವು ಯಾವ ಉದ್ದೇಶಕ್ಕೆ ವ್ರತ ಅಥವಾ ಪೂಜೆ ಸಂಕಲ್ಪ ಮಾಡ್ತಾ ಇದ್ದೀರೋ ಅದೆಲ್ಲ ನಿಮಗೆ ಅಭಿವೃದ್ಧಿ ಆಗಬೇಕು ಅಂದರೆ ನೀವು ಶುಕ್ರವಾರದ ಸಂಜೆ ಸಮಯಗಳಲ್ಲಿ ಖಂಡಿತವಾಗ್ಲೂ ನೀವು ತುಪ್ಪದ ದೀಪನ ಹಚ್ಚುವಂಥ ಅಭ್ಯಾಸನ ಮಾಡಿ. ಯಾವಾಗಲೂ ತುಪ್ಪದ ದೀಪಗಳನ್ನ ನಾವು ಹೆಚ್ಚೆಚ್ಚು ಹಚ್ಚೋದ್ರಿಂದ ಅಥವಾ 2 ತುಪ್ಪದ ದೀಪಗಳನ್ನ ಶುಕ್ರವಾರ ಅಥವಾ ಶ್ರಾವಣ ಮಾಸದ ಶುಕ್ರವಾರದ ಸಮಯಗಳಲ್ಲಿ ನಾವು ಮಹಾಲಕ್ಷ್ಮಿಗೆ ತುಪ್ಪದ ದೀಪನ ಹಚ್ಚೋದ್ರಿಂದ ನಮ್ಮ ಬೇಡಿಕೆ ಎಂಥದ್ದೇ ಇರಲಿ ಅತಿ ಶೀಘ್ರವಾಗಿ ನೆರವೇರೋದಕ್ಕೆ ಮತ್ತು ನಮ್ಮ ಮನೆಯಲ್ಲಿರೋಂಥ ಆರ್ಥಿಕ ಸಮಸ್ಯೆಗಳಿರ್ಬೋದು, ದುಡ್ಡು ಕಾಸಿನ ಸಂಕಷ್ಟಗಳಿರ್ಬೋದು, ಅದೆಲ್ಲ ದೂರ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ. ಖಂಡಿತವಾಗ್ಲೂ ಇದನ್ನು ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಸಂಜೆ ಇವತ್ತು ಶುಕ್ರವಾರ ಇರೋದ್ರಿಂದ ಸಾಧ್ಯವಾದಷ್ಟು ಕೆಂಪು ಹೂಗಳೇನಾದರೂ ಸಿಕ್ಕಿದ್ರೆ ಗುಲಾಬಿ ಹೂವಿನ ಹಾರ ಮಾಡಿ ಹಾಕಿ. ಕಣಗಲೆ ಹೂವಿನ ಹಾರನ ಇವತ್ತು ಮಹಾಲಕ್ಷ್ಮಿಗೆ ಹಾಕಿ. ಅದರಲ್ಲೂ ಮುಖ್ಯವಾಗಿ ಮಹಾಲಕ್ಷ್ಮಿಗೆ ಕೆಂಪು ಹೂಗಳಿಂದ ನೀವು ಇವತ್ತು ಅಲಂಕಾರ ಮಾಡಿ ಮತ್ತು ಹೂಗಳಿಂದ ನೀವು ಪೂಜೆ ಮಾಡಿ. ಅದರಲ್ಲೂ ಮುಖ್ಯವಾಗಿ ಇವತ್ತು ತಾವರೆ ಹೂಗಳನ್ನು ತಂದು ನೀವು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಸಂಪತ್ತು ಅಭಿವೃದ್ಧಿ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಅದರ ಜೊತೆಗೆ ನೀವು ಇನ್ನೇನು ಮಾಡಬೇಕು ಅಂದರೆ ನಿಮ್ಮ ಮನೆಯ ಸುತ್ತಮುತ್ತ ಆಸುಪಾಸಿನ ನಡುವೆ ಬೆಳಗ್ಗೆ ಇವಾಗ ಸಂಜೆ ತನಕ ನಿಮಗೆ ಟೈಮ್ ಇರುತ್ತೆ. ಅಂಥ ಸಮಯದಲ್ಲಿ ನಿಮಗೆ ಮಹಾಲಕ್ಷ್ಮಿ ಸಂಪತ್ತು ಜಾಸ್ತಿ ಬೇಕು ಅಂತ ಬಯಸೋವಂಥವ್ರು ಖಂಡಿತವಾಗ್ಲೂ ನಿಮ್ಮ ಮನೆ ಸುತ್ತಮುತ್ತ ಇರುವಂಥ ಕೆಂಪು ದಾಸವಾಳನ ನೀನು ತಂದು ಇವತ್ತು ಪೂಜೆ ಮಾಡಿದ್ದೇ ಆದರೆ ನಿಮ್ಮ ಮನೆಯಲ್ಲಿ ಸಂಪತ್ತು ಅನ್ನೋದು ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಮಹಾಲಕ್ಷ್ಮಿಗೆ ದಾಸವಾಳದ ಹೂವು ಅಂದರೆ ತುಂಬ ಇಷ್ಟ. ಅದರಲ್ಲೂ ಮುಖ್ಯವಾಗಿ ಮಂದಾರ ಪುಷ್ಪ ಅಂತ ಅದನ್ನು ಕರೀತಾರೆ. ಅದೇನಾದರೂ ಸಿಕ್ಕಿದ್ರೆ ಅದನ್ನು ತಂದು ಖಂಡಿತವಾಗ್ಲೂ ಮಹಾಲಕ್ಷ್ಮಿಗೆ ಇವತ್ತು ಅರ್ಪಣೆ ಮಾಡಿ. ಸ್ನೇಹಿತರೆ, ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಇವತ್ತು ಆರತಿ ಮಾಡುವಾಗ ಇವುಗಳನ್ನು ಹಾಕಿ. ಅಂದರೆ ನೀವು ಲಕ್ಷ್ಮಿಗೆ ಪೂಜೆ ಎಲ್ಲ ಮಾಡ್ತಾ ಇರ್ತೀರಾ ಅಥವಾ ದೀಪ ಹಚ್ಚಿರ್ತೀರಾ ಅಥವಾ ಮಹಾಮಂಗಳಾರತಿ ಮಾಡ್ತಾ ಇರ್ತೀರಾ. ಅಂಥ ದೀಪಗಳ ನಡುವೆ ನೀವು ಏನು ಮಾಡಬೇಕು ಅಂದರೆ ಆರತಿ ಮಾಡುವಂಥ ತಟ್ಟೆವಾದ ದೀಪದ ಒಳಗಡೆ ನೀವು 4 ಕರ್ಪೂರನ ಹಾಕಬೇಕಾಗುತ್ತೆ. ಅದರಲ್ಲಿ 2 ಲವಂಗನ ಹಾಕಿ ಲಕ್ಷ್ಮೀ ದೇವಿಗೆ ಆರತಿ ಮಾಡೋದ್ರಿಂದ ಆರ್ಥಿಕವಾಗಿ ಸಮೃದ್ಧಿ ಹೆಚ್ಚಾಗುತ್ತೆ. ನೋಡಿ ಸ್ನೇಹಿತರೆ, ನೀವು ಮಾಮೂಲಿ ಯಥಾ ಪ್ರಕಾರ ಮಹಾಮಂಗಳಾರತಿ ಎಲ್ಲ ಮಾಡ್ತಾ ಇರ್ತೀರಾ, ದೀಪಕ್ಕೆ ಜ್ಯೋತಿ ಎಲ್ಲ ಬೆಳಗ್ತಾ ಇರ್ತೀರಾ. ಅಂಥ ಜ್ಯೋತಿಗೆ ನೀವು ಲವಂಗ ಮತ್ತು ಕರ್ಪೂರದ ಪುಡಿನ ಉದುರಿಸಿ ನೀವು ಮಹಾಮಂಗಳಾರತಿ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ಮನೆಗೆ ದುಡ್ಡು ಕಾಸಿನ ಸಮೃದ್ಧಿ ಅನ್ನೋದು ಹೆಚ್ಚಾಗೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಈ ರೀತಿ ನೀವು ಮಾಡಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ಮಹಾಲಕ್ಷ್ಮಿ ದೇವಿಗೆ ಪಾಯಸ ಅಂದರೆ ತುಂಬ ಇಷ್ಟ. ಸಂಪತ್ತು ಅಭಿವೃದ್ಧಿ ಆಗಬೇಕು ಅಂದರೆ ನೀವು ಮಹಾಲಕ್ಷ್ಮಿಗೆ ಪಾಯಸನ ಮಾಡಿ ಅದನ್ನು ನೀವು ಲಕ್ಷ್ಮಿ ಮುಂದೆ ಇಟ್ಟು ಸಾಮಾನ್ಯವಾಗಿ ನಿಮ್ಮ ಮನೆಯ ಆಸುಪಾಸಲ್ಲಿರೋಂಥ ಹೆಣ್ಮಕ್ಳಿಗೆ ನೀವು ಪಾಯಸನ ಹಂಚೋದ್ರಿಂದ ಖಂಡಿತವಾಗ್ಲೂ ಮಹಾಲಕ್ಷ್ಮಿಗೆ ತುಂಬ ಖುಷಿಯಾಗುತ್ತೆ. ನೀವು ಯಾವ ಉದ್ದೇಶಕ್ಕೆ ವ್ರತ ಮಾಡ್ತಾ ಇದ್ದೀರೋ ಅದರಿಂದ ನಿಮಗೆ ಅನುಕೂಲ ಆಗೋದಕ್ಕೆ ಅದು ಸಹಾಯ ಮಾಡುತ್ತೆ. ಈ ರೀತಿ ನೀವು ಪಾಯಸನ ಅರ್ಪಣೆ ಮಾಡಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ಲಕ್ಷ್ಮಿ ಅಥವಾ ಪೂಜೆನ ಮಾಡಿದ ನಂತರ ನೀವು ನಿಮಗೆ ಸಾಧ್ಯವಾದಷ್ಟು 3 ಜನ ಇರ್ಬೋದು, 5 ಜನ ಇರ್ಬೋದು, 9 ಜನ ಇರ್ಬೋದು, ಅಂಥವ್ರಿಗೆ ನೀವು ಪಾಯಸನ ದಾನವಾಗಿ ಕೊಡಬೇಕಾಗುತ್ತೆ. ನೀವು ನೋಡಿ, ಲಕ್ಷ್ಮಿನ ನಾವು ಯಾವಾಗ್ಲೂ ಪೂಜೆ ಮಾಡಬೇಕು ಅಂದರೆ ವಿಗ್ರಹ ಇರೋರು ವಿಗ್ರಹದಲ್ಲಿ ಪೂಜೆ ಮಾಡ್ತಾರೆ, ಫೋಟೋ ಇರೋರು ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನೀವು ಮಾಡಿ. ಆಭರಣಗಳಿರೋರು ಆಭರಣನ ಸಂಪತ್ತು ಕೊಡು ಅಂತ ಹೇಳಿ ಸಂಪತ್ತು ಲಕ್ಷ್ಮಿಗೋಸ್ಕರ ಒಡವೆ ಅಥವಾ ದುಡ್ಡು ಕಾಸುಗಳನ್ನ ಇಟ್ಟು ಪೂಜೆ ಮಾಡೋ ಅಂಥವ್ರು ಇರ್ತಾರೆ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ದುಡ್ಡು ಕಾಸುಗಳನ್ನ ಇಟ್ಟು ನಿಮ್ಮ ಕೈಲಿ ಪೂಜೆ ಮಾಡೋಕ್ಕಾಗಲಿಲ್ಲ
ಅಂದ್ರೂ ನಿಮ್ಮ ಮನೇಲಿರೋಂಥ ಫೋಟೋಗೆ ವಿಶೇಷವಾಗಿ ಪೂಜೆ ಅಲಂಕಾರ ಮಾಡಿ ಕೆಂಪು ಹೂಗಳನ್ನು ಹಾಕಿ ಪೂಜೆ ಮಾಡೋದ್ರಿಂದನೂ ಸಹ ಲಕ್ಷ್ಮೀ ದೇವಿ ಒಲಿತಾರೆ ಅಂತ ಹೇಳ್ಬೋದು. ಯಾವಾಗಲೂ ಅಷ್ಟೇ ನಾವು ದೇವರನ್ನ ನಾವು ಪ್ರೀತಿಯಿಂದ ನೀರು ತುಂಬಿಸಿ ಬರೀ ಒಂದು ಕಳಸ ಇಟ್ಟು ಪೂಜೆ ಮಾಡಿದ್ರು ದೇವಿ ಒಲಿತಾರೆ ಅನ್ನೋದು ನಮ್ಮ ಮನಸ್ಸಲ್ಲಿ ಇರಬೇಕು. ನಾವು ಯಾವ ರೀತಿ ಭಾವನೆಯಿಂದ ದೇವರನ್ನ ಪ್ರೀತಿಯಿಂದ ಕರಿತೀವೋ ಅದೇ ಭಾವನೆಯಿಂದ ದೇವರು ನಮಗೆ ಪ್ರತ್ಯಕ್ಷ ಆಗಿ ನಮಗೆ ಸಹಾಯ ಮಾಡ್ತಾರೆ ಅನ್ನೋದು. ಯದ್ಭಾವಂ ತದ್ಭವತಿ. ನೀನು ಯಾವ ರೀತಿ ದೇವ್ರನ್ನ ನೋಡಿ ನಮ್ಮ ಮನೆಗೆ ಬಾ ಅಂತ ನೀನು ಕರಿತೀಯೋ ಅದೇ ರೀತಿ ಬರ್ತಾರೆ. ಬಡವ ಆಗಿದ್ರೂ ಪರವಾಗಿಲ್ಲ, ನಮ್ಮ ಮನೆಯಲ್ಲಿರೋವಂಥ ಸರಳವಾಗಿ ಪೂಜೆ ಮಾಡಿದ್ರು ಬನ್ನಿ ಅಮ್ಮ ಅಂತ ಕರೆದ್ರೆ ಖಂಡಿತವಾಗ್ಲೂ ಬರ್ತಾರೆ. ಯಾವಾಗಲೂ ಅಷ್ಟೇ ದೇವರಲ್ಲಿ ಪಕ್ಷಪಾತ ಅನ್ನೋದು ಇರೋದಿಲ್ಲ. ಅವರವರ ಅದೃಷ್ಟದ ಮೇಲೆ ನಿಂತಿರುತ್ತೆ ಅಷ್ಟೇ. ಅವರು ಮಾಡಿರೋಂಥ ಪಾಪಕರ್ಮಗಳ ಮೇಲೆ ಅವರಿಗೆ ಭಾಗ್ಯೋದಯ ಅನ್ನೋದಿರುತ್ತೆ. ಬಡವನು ಕೂಡ ಶ್ರೀಮಂತ ಕೂಡ ಆಗ್ಬೋದು, ಆದರೆ ನಾವು ನಂಬಿಕೆ ಇಟ್ಟು ಶ್ರದ್ಧೆಯಿಂದ ಮಾಡಿಕೊಂಡಾಗ ಮಾತ್ರ ದೇವರು ನಮಗೆ ಒಲಿತಾರೆ ಅನ್ನೋದನ್ನ ನಾನು ತಿಳಿಸ್ತೀನಿ. ಅದರಲ್ಲೂ ಮುಖ್ಯವಾಗಿ ನೀವು ಶುಕ್ರವಾರದ ಸಮಯಗಳಲ್ಲಿ ಖಂಡಿತವಾಗ್ಲೂ ಇಂಥ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಏನಂತ ಅಂದರೆ ಅದರಲ್ಲೂ ಇವಾಗ ಶ್ರಾವಣ ಮಾಸ ನಡೀತಾ ಇದೆ, ಶುಕ್ರವಾರದ ವ್ರತಗಳೆಲ್ಲ ನಡೀತಾ ಇರುತ್ತೆ. ಇಂಥ ಸಮಯಗಳಲ್ಲಿ ನೀವು ಹಣದ ವ್ಯವಹಾರನ ಮಾಡಬಾರ್ದು ಅಂತ ಹೇಳುತ್ತೆ. ನೀವೊಬ್ಬರಿಗೆ ಸಾಲ ಕೊಡೋದಾಗಿರ್ಬೋದು ಅಥವಾ ಅವರಿಂದ ನೀವು ಈಸ್ಕೊಳ್ಳೋದಾಗಿರ್ಬೋದು, ಈ ರೀತಿ ನೀವು ಮಾಡಿದ್ದೆ ಆದರೆ ವರ್ಷ ಪೂರ್ತಿ ನಿಮಗೆ ಸಾಲನ ಮಾಡ್ತಾನೆ ಇರಬೇಕಾಗುತ್ತೆ, ಅಥವಾ ನೀವು ಸಾಲನ ಕೊಡ್ತಾ ಇರಬೇಕಾಗುತ್ತೆ, ಅಥವಾ ನೀವು ಈಸ್ಕೊತಾ ಇರಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಈ ಶ್ರಾವಣ ಮಾಸದಲ್ಲಿ ಅಪ್ಪಿತಪ್ಪಿ ಕೂಡ ಯಾವುದೇ ಹಣದ ವ್ಯವಹಾರನ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ. ಶುಕ್ರವಾರದಂದು ಯಾವುದೇ ಕಾರಣಕ್ಕೂ ಅಡುಗೆ ವಸ್ತುಗಳನ್ನ ಮನೆಗೆ ಖರೀದಿ ಮಾಡಬಾರದು. ಯಾಕಂದರೆ ನೀವು ಶುಕ್ರವಾರದ ಸಮಯದಲ್ಲಿ ಅಡುಗೆ ಮಾಡುವಂಥ ವಸ್ತುಗಳನ್ನ ನೀವು ಮನೆಗೆ ತಂದಿದ್ದೆ ಆದರೆ ಅದು ಅಭಿವೃದ್ಧಿ ಆಗೋದಿಲ್ಲ, ಅನಾರೋಗ್ಯದ ಸಮಸ್ಯೆಗಳು ಬರ್ಬೋದು. ಅದಕ್ಕೋಸ್ಕರ ನೀವು ಮನೆಗೆ ಯಾವುದೇ ಒಂದು ದಿನಸಿ ಪದಾರ್ಥಗಳಿರ್ಬೋದು ಅಥವಾ ವಸ್ತುಗಳಿರ್ಬೋದು, ಯಾವುದೇ ಒಂದನ್ನು ನೀವು ತರಬೇಕು ಅಂದರೆ ಗುರುವಾರದ ಒಳಗಡೆ ತಂದುಬಿಡಬೇಕು. ಸೋಮವಾರ ಇರ್ಬೋದು, ಮಂಗಳವಾರ, ಬುಧವಾರ, ಗುರುವಾರ ಇಂಥ ಸಮಯದಲ್ಲಿ ತಂದು ನೀವು ಶುಕ್ರವಾರ ಮನೆಯಲ್ಲಿ ಲಕ್ಷ್ಮಿ ಸ್ವರೂಪವಾಗಿರುವಂಥ ವಸ್ತುಗಳನ್ನ ಇರಬೇಕು ಮನೆಯಲ್ಲಿ. ಆ ರೀತಿ ಮನೆಯಲ್ಲಿ ಇದ್ದಾಗ ಹೆಚ್ಚೆಚ್ಚು ಸಾಮಗ್ರಿಗಳು ನಮ್ಮ ಮನೆಗೆ ಒದಗೋದಕ್ಕೆ ಅದು ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ನೀವು ಭೂಮಿಗೆ ಮತ್ತು ಆಸೆಗೆ ಸಂಬಂಧಿಸಿದ ಕೆಲಸಗಳನ್ನು ಮಾಡಿದರೆ ನಷ್ಟವನ್ನು ಎದುರಿಸಬೇಕಾಗುತ್ತದೆ. ಅಂದರೆ ಸ್ನೇಹಿತರೆ, ನೀವೇನಾದರೂ ಶುಕ್ರವಾರದ ಸಮಯಗಳಲ್ಲಿ ನೀವು ಭೂಮಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸೈಟ್ ತೊಗೊಬೇಕು, ಇವತ್ತು ಶುಕ್ರವಾರ ನಾವು ಭೂಮಿ ತೊಗೊಂಬಿಡ್ಬೇಕು, ರಿಜಿಸ್ಟ್ರೇಷನ್ ಮಾಡಿಸ್ಬಿಡ್ಬೇಕು, ಅಥವಾ ನಾವು ಯಾವುದೋ ಒಂದು ಸೈಟಿನ ಮೇಲೆ ನಾವು ದುಡ್ಡು ಹಾಕ್ಬಿಡ್ಬೇಕು, ಅಥವಾ ಒಂದು ಪೂಜೆ ಮಾಡಿಸ್ಬಿಡ್ಬೇಕು, ಇವತ್ತಿನ ದಿನ ನಾವು ಹಾಲು ಉಕ್ಕಿಸ್ಬೇಕು, ಗೃಹ ಪ್ರವೇಶ ಮಾಡಬೇಕು ಅಂತೆಲ್ಲ ನೀವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಅದು ಅಭಿವೃದ್ಧಿ ಆಗೋದಿಲ್ಲ. ಯಾಕಂದರೆ ಭೂಮಿ ವ್ಯವಹಾರಗಳು ಇವತ್ತಿನ ದಿನ ಪೂಜೆಗೆ ಶ್ರೇಷ್ಠವಾಗಿರುತ್ತೆ ನಕ್ಷತ್ರಗಳು, ಆದರೆ ವ್ಯವಹಾರಕ್ಕೆ ಅಥವಾ ನಾವು ಯಾವುದೋ ಒಂದು ಸಂಭ್ರಮ ಪಡುವಂಥ ವಿಷಯಗಳನ್ನ ನಾವು ಮಾಡಿದ್ದೆ ಆದರೆ ಅದು ನಮಗೆ ಆ ಕ್ಷಣ ನಮಗೆ ಖುಷಿ ಕೊಡುತ್ತೆ, ಆದರೆ ಅಭಿವೃದ್ಧಿ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ನಾವು ಈ ದಿನ ಮಾಡಬಾರ್ದು. ಮಾಡಿದರೆ ಅದು ನಷ್ಟ ಎದುರಿಸ್ಬೇಕಾಗುತ್ತೆ ಅನ್ನೋ ನಂಬಿಕೆ ಇದೆ. ದೊಡ್ಡವ್ರು ಹೇಳ್ತಾರೆ, ಅದು ನನಗೆ ಗೊತ್ತಿಲ್ಲ. ಅದರಲ್ಲಿ ಈ ಶ್ರಾವಣ ಮಾಸದಲ್ಲಿ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆಮೇಲೆ ನೀವು ಯಾವುದೇ ಕಾರಣಕ್ಕೂ ಯಾರ ಹತ್ರನೇ ಆಗಲಿ ಇವತ್ತಿನ ದಿನ, ಅದರಲ್ಲೂ ಶುಕ್ರವಾರದ ಸಮಯಗಳಲ್ಲಿ ಮನೆಯಲ್ಲಿ ಅಕ್ಕಪಕ್ಕದವ್ರ ಮನೆಯವ್ರ ಎದುರಿಗೆ ಹೋಗಿ ಸಾಂಬಾರು ಪುಡಿ ಇರ್ಬೋದು, ಈರುಳ್ಳಿ ಇರ್ಬೋದು, ಹಾಲು ಇರ್ಬೋದು, ಸಕ್ಕರೆ ಇರ್ಬೋದು, ಮೊಸರು ಇರ್ಬೋದು, ಈ ರೀತಿ ವಸ್ತುಗಳನ್ನ ನೀವು ಖಂಡಿತವಾಗ್ಲೂ ನೀವು ಅವರಿಂದ ಕೊಡ್ತೀನಿ ಅಂತ ಹೇಳಿ, ಸಾಲ ಕೊಡ್ತೀನಿ ಅಂತ ಹೇಳಿ ನೀವು ಮನೆಗೆ ಈಸ್ಕೊಂಬಂದಿದ್ದೆ ಆದರೆ ಆ ಮನೆ ಯಾವತ್ತೂ ಅಭಿವೃದ್ಧಿ ಆಗೋದಿಲ್ಲ. ಯಾರ ಮನೆಯಿಂದ ಏನು ವಸ್ತುಗಳನ್ನ ನೀವು ಈಸ್ಕೊಬಾರ್ದು. ಅದರಲ್ಲೂ ಮುಖ್ಯವಾಗಿ ಸಕ್ಕರೆ ಇರ್ಬೋದು, ಉಪ್ಪು ಇರ್ಬೋದು, ಮೊಸರು ಇರ್ಬೋದು, ಈರುಳ್ಳಿ ಇರ್ಬೋದು, ಎಣ್ಣೆ ಇರ್ಬೋದು, ಇಂಥ ವಸ್ತುಗಳನ್ನ ನೀವು ಸಾಲವಾಗಿ ತಂದಿದೆ ಆದರೆ ಜೀವನ ಪರ್ಯಂತ ನೀವು ಸಾಲಗಾರರಾಗೇ ಇರ್ತೀರ. ಊಟಕ್ಕೂ ಸಹ ನಿಮಗೆ ತೊಂದರೆ ಆಗೋಂಥದ್ದು ಆಗುತ್ತೆ. ಅದಕ್ಕೋಸ್ಕರ ನೀವು ಖಂಡಿತವಾಗ್ಲೂ ಯಾರ ಮನೆಯಿಂದ ಏನನ್ನು ಈಸ್ಕೊಬೇಡಿ. ನಿಮ್ಮ ಮನೆಯಲ್ಲಿ ಏನಿದೆಯೋ ಅಗತ್ಯ ಇದ್ದರೆ ಅಂಗಡಿಗೆ ಹೋಗಿ ತೊಗೊಂಬಂದು ನಿಮ್ಮ ಕೈಯಲ್ಲಿ ಇರೋವಂಥ ವಸ್ತುಗಳಲ್ಲಿ ನೀವು ದೇವರಿಗೆ ಪೂಜೆ ಮಾಡಬೇಕಾಗುತ್ತೆ. ಅದರಲ್ಲೂ ನೀವು ಏನಾದರೂ ಉಪ್ಪು ಮತ್ತು ಎಣ್ಣೆ ಸಕ್ಕರೆನ ಸಾಲವಾಗಿಸ್ಕೊಂಡ್ರೆ ಮನೆಯಲ್ಲಿ
ದರಿದ್ರ ಅನ್ನೋದು ಹಂಗೆ ಆವರಿಸ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಯಾವತ್ತು ಯಾರ ಮನೆಯಲ್ಲಿಂದನೂ ಈ ಶುಕ್ರವಾರ ಟೈಮಲ್ಲಿ ಏನನ್ನು ಈಸ್ಕೊಂಬೇಡಿ. ಅದರಲ್ಲೂ ನೀವು ಇವತ್ತಿನ ದಿನ ನಿಮಗೆ ತುಂಬ ಒಳ್ಳೆಯದಾಗಬೇಕು ಅಂದರೆ ದೇವರಿಗೆ ಸಂಬಂಧಪಟ್ಟಂಥ ಪೂಜಾ ಸಾಮಗ್ರಿಗಳಿರ್ಬೋದು ಅಂಥದ್ದನ್ನು ನೀವು ಮನೆಗೆ ತರೋದ್ರಿಂದ, ಅಂದರೆ ನಿಮ್ಮ ಅಲಂಕಾರಿಕ ವಸ್ತುಗಳು ಅಂತಾರಲ್ಲ ಅಂಥದ್ದನ್ನು ನೀವು ಮನೆಗೆ ಇವತ್ತಿನ ದಿನ ತರೋದ್ರಿಂದ ಅರಿಶಿಣ ಇರ್ಬೋದು, ಕುಂಕುಮ ಇರ್ಬೋದು, ಹೂವು ಇರ್ಬೋದು, ಬಳೆ ಇರ್ಬೋದು, ಆಮೇಲೆ ದೇವರಿಗೆ ಹಾಕುವಂಥ ಒಡವೆಗಳಿರ್ಬೋದು ಅಂಥವನ್ನ ನೀವು ದೇವರಿಗೆ ಅಲಂಕಾರಿಕ ವಸ್ತುಗಳನ್ನ ಇವತ್ತು ಮನೆಗೆ ತರೋದ್ರಿಂದ ಸಂಪತ್ತು ಅನ್ನೋದು ಅಭಿವೃದ್ಧಿ ಆಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಚಿಕ್ಕ ಪುಟ್ಟ ವಸ್ತುಗಳಿಂದ ನಾವು ಹೇಗೆ ಸಂಪತ್ತು ಲಕ್ಷ್ಮಿನ ನಾವು ಹೊಲಿಸ್ಕೊಬೋದು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಈ ಶುಕ್ರವಾರ ನೀವು ಮಾಡಿದ್ರೂ ನೀವು ಅಕಸ್ಮಾತು ನನ್ನ ವಿಡಿಯೋ ನೋಡೋದು ಲೇಟ್ ಆಗಿದ್ದರೆ ಈ ಶುಕ್ರವಾರ ನಿಮಗೆ ಮಾಡೋಕ್ಕಾಗಲಿಲ್ಲ ಅಂದರೂ ಇನ್ನೂ 4 ಶುಕ್ರವಾರಗಳಿದೆ. ಆ ಸಮಯದಲ್ಲಿ ನೀವು ಶ್ರೀಗಂಧದ ಚಕ್ಕೆದು ಅನುಷ್ಠಾನನ ಮಾಡ್ಕೊಳ್ಳಿ, ದಾಸವಾಳದಿಂದ ಪೂಜೆ ಮಾಡಿ, ಮತ್ತು ಇಂಥ ವಸ್ತುಗಳನ್ನ ಬೇರೆಯವ್ರ ಮನೆಯಿಂದ ಈಸ್ಕೊಂಬಿಡಿ. ಮತ್ತು ನಾನು ಹೇಳಿರುವಂಥ ಟಿಪ್ಸ್ಗಳನ್ನ ಖಂಡಿತವಾಗ್ಲೂ ಫಾಲೋ ಮಾಡಿ. ಯಾಕಂದರೆ ಲಕ್ಷ್ಮಿ ಅನುಗ್ರಹ ಯಾವಾಗಲೂ ನಮ್ಮ ಮನೆಗೆ ಆಗಬೇಕು ಅಂತ ನಾವು ಬಯಸೋದಾದರೆ ನಾನು ಹೇಳಿರೋ ರೀತಿ ನೀವು ಮಾಹಿತಿಗಳನ್ನ ತಿಳ್ಕೊಂಡು ಪೂಜೆ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.